ಜಂಗಮ ಬಸವಾಯ ನಮಃ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿರ್ಬೆಂದು ಬಸವಾಯ ನಮಃ ಚಿಕ್ಕಲ ಬಸವಾಯ ನಮಃ ಚಿಕ್ಕಲ ಬಸವಾಯ ನಮಃ ಚಿರಂಗ ಬಸವಾಯ ನಮಃ ಚಿರಂಗ ಬಸವಾಯ ನಮಃ ವಿಶ್ವಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಬಸವಾಯ ನಮಃ ಉಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ 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 ಬಸವಾಯ ನಮಃ ಶ್ರೀಕಾರ ಬಸವಾಯ ನಮಃ ಶ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಪ್ರಾಣವಾಸ ಬಸವಲಿಂಗೇಶ ಬಸವಲಿಂಗೇಶ ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ ಶ್ರದ್ಧೆಯಿಂದ ಸೃಷ್ಟಿಕರ್ತ ಪರಮಾತ್ಮನನ್ನ ಗುರು ಬಸವಣ್ಣನನ್ನ ಅದೇ ತುಂಬಿ ಭಕ್ತಿಯಿಂದ ಪ್ರಾರ್ಥನೆ ನಡೆಸುತ್ತಿರುವ ಶರಣಿತಾಯಿ ಮಲ್ಲಮ್ಮನ ಅಗತ್ಯ ತಾಯಿಯವರಿಗೂ ಹಾಗೂ ಚನ್ನಬಸವ ಭಟ್ಟ ದೇವರ ಮತ್ತಿನ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾದ ಶರಣಪ್ಪಣ್ಣವರಿಗೂ ಹಾಗೂ ಜುಬ್ರಣ್ಣವರಿಗೂ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಪ್ರೊಫೆಸರ್ ವಿ ಚಂದ್ರಗಿ ಕಾಮಣ್ಣ ಸರ್ ಅವರು ವೀರಣ್ಣ ಸರ್ ಅವರ ಒಡನಾಟಿಗಳು ಭಕ್ತಿ ಶ್ರದ್ಧೆಯಿಂದ ಸುಮಾರು ವರ್ಷ ಅವರ ಒಡನಾಟದಲ್ಲಿ ಜೀವನ ನಡೆಸಿರುವ ಶರಣಜೀವಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಶರಣ ವೀರಣ್ಣ ಕುಮಾರ್ ಅವರ ಬದುಕು, ಅವರ ಬರಹ, ಅವರ ಜೀವನ ಸಂದೇಶವನ್ನು ನಮ್ಮೆಲ್ಲರಿಗೂ ತಿಳಿಸಿರುವ ಶರಣಜೀವಿಗಳು ಶಂಭುಲಿಂಗ ಕಾಮಣ್ಣ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಇನ್ನೊಬ್ಬ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶರಣಜೀವಿಗಳು ಬಸವತತ್ವದ ಜೀವನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸದಾ ಪ್ರಚಾರ ಪ್ರಸಾರ ಮಾಡಿಸ್ತಾ ಶರಣ ವೀರಣ್ಣ ಕುಂಬಾರಸ್ ಅವರ ಆತ್ಮೀಯ ಶರಣರು, ಅವರಿಗೆ ಮನೆಯನ್ನು ನಿರ್ಮಿಸಲಿಕ್ಕೆ ಅನುವು ಮಾಡಿಕೊಟ್ಟ ಶರಣಜೀವಿಗಳು ಚಂದ್ರಕಾಂತ್ ಪಾಟೀಲ್ ಅವರು ಅಧ್ಯಕ್ಷತಾ ಸ್ಥಾನವನ್ನು ವಹಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸುತ್ತೇನೆ.
ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅತಿಥಿ ಮಾನ್ಯರಿಗೂ ವೇದಿಕೆಯ ಮುಂಭಾಗಿ ಕೂತಿರುವ ಎಲ್ಲ ಶರಣ ತಾಯಿ ತಂದೆಗಳೇ, ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ ಕುಂಬಾರ ಪರಿವಾರದ ವತಿಯಿಂದ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾನೆ. ಕುಂಬಾರ ಗುಂಡಣ್ಣ ಇದೇ ಭಾರತೀಯಲ್ಲಿ ಜನ್ಮ ತಾಳಿ 12ನೇ ಶತಮಾನದಲ್ಲಿ ಗುರು ಬಸವಾದಿ ಶರಣರ ಒಂದು ಸಮಕಾಲೀನ ಶರಣರು. ಅವರ ಜಯಂತಿ ಹೋದ ಮೊನ್ನೆತ್ತಿನ ಅಮಾವಾಸ್ಯ ದಿವಸ ಅವರ ಜಯಂತಿಯನ್ನಾಯಿತು. ಈ ಒಂದು ಕಾರ್ಯಕ್ರಮ ಪ್ರಯುಕ್ತ ಜಯಂತಿಯನ್ನು ಕೂಡ ಈ ಒಂದು ವೇದಿಕೆ ಮೇಲೆ ಜರುಗ್ತಾ ಇದೆ. ಆ ಜಯಂತಿಯ ಪರವಾಗಿ ಸುಮನೋತ್ಸವ ಜೊತೆಗೆ ವೀರಣ್ಣ ಕುಂಬಾರಣ್ಣರ ಬೀಗರು ಮೊನ್ನೆ ತಾನೇ ಲಿಂಗೈಕ್ಯ ಅವರ ಒಂದು ನುಡಿ ನಮನ ಕೂಡ ಈ ವೇದಿಕೆ ಮೇಲೆ ಜರುಗ್ತಾ ಇದೆ. ಅವರ 4 ಜನ ಕುಟುಂಬದವರು ಒಂದೇ ವರ್ಷದಲ್ಲಿ 4 ಜನ ಲಿಂಗೈಕ್ಯ ಆಗಿದ್ದವರೆಲ್ಲರಿಗೂ ಒಂದು ನುಡಿ ನಮನ ಈ ವೇದಿಕೆ ಮೇಲೆ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಮೊದಲನೇದಾಗಿ ಈಗ ಗುರುಬಸವನ ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಗುರುಬಸವ ಪೂಜೆಯನ್ನ ಕುಂಬಾರ ಪರಿವಾರದ ಶರಣಿ ಶ್ರೀದೇವಿ ಶಿವಪ್ರಕಾಶ್ ಕುಂಬಾರ್, ಶರಣಿ ಭಾರತಿ ಪ್ರಭುದೇವ್ ಕುಂಬಾರ್ ಅವರು ಕುಂಬಾರ ಪರಿವಾರ ನಡೆಸಿಕೊಡ್ತಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಬಹಳ ದೂರದಿಂದ ಮೈಸೂರಿನಿಂದ ಶರಣ ಅಶೋಕ್ ಶಿವಲಿಂಗ ಕುಂಬಾರನವರು ಕಲ್ಯಾಣದಲ್ಲಿ ಅವರ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಉಪಸ್ಥಿತಿ ಇವತ್ತು ನಮ್ಮ ಸಮಾಜ ವೇದಿಕೆ ಮೇಲೆ ಅವರು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಅಶೋಕನಾಥ್ ಶಿವಲಿಂಗ ಕುಂಬಾರ್ ಅವರು ಮೈಸೂರು ವೇದಿಕೆ ಮೇಲೆ ಬಂದು ಸಹೋದರ ಗುರುಶಾಂತ್ ಕುಂಬಾರನವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನೆನೆಸ್ಕೊಳ್ತೇನೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ವಿಶ್ವಜ್ಯೋತಿ ಬಸವೇಶನಿಗೆ ವಂದನೆ, ಶರಣಾಗತ ರಕ್ಷಕ ಕರುಣಾಕರನೆ. ವಿಶ್ವಜ್ಯೋತಿ ಬಸವೇಶನಿಗೆ ವಂದನೆ, ಶರಣಾಗತ ರಕ್ಷಕ ಕರುಣಾಕರನೆ. ವೈಶಾಖ ಮಾಸದ ಅಕ್ಷಯ ತಿಥಿಯಂದು ಬಾಗೇವಾಡಿಶ್ವರದಲ್ಲಿ ಜನಿಸಿ ಬಂದು ಈಧರೆಗೆ ಬೆಳಕಾಗಿ ನೀ ಬಂದೆಯಂದು, ಈಧರೆಗೆ ಬೆಳಕಾಗಿ ನೀ ಬಂದೆಯಂದು, ಶರಣನ ಕರುಣಿನ ಆರಾಧ್ಯ ಸಿಂಧು. ವಿಶ್ವಜ್ಯೋತಿ ಬಸವೇಶ್ವರನಿಗೆ ವಂದನೆ, ಶರಣಾಗತ ರಕ್ಷಕ ಕರುಣಾಕರನೆ. ಸಾರ್ವಭೌಮನೆ ವಿಶ್ವಜ್ಯೋತಿ ಬಸವೇಶನಿಗೆ ವಂದನೆ, ಶರಣಾಗತ ರಕ್ಷಕ ಕರುಣಾಕರನೆ. ಏಕವತೇನಿ ಪ್ರತಿದೇವಯ್ಯ, ಸತ್ಯ ಶರಣ ಕುಂಬಾರ ಗುಂಡಯ್ಯ. ಕುಂಬಾರಕಾಯಕ ಉಸಿರ ಸುಜೀವಕ, ಕುಂಬಾರಕಾಯಕ ಉಸಿರ ಸುಜೀವಕ, ಸತಿ ಪ್ರತಿ ಸಂಗತ ಲಿಂಗಯ್ಯ ನಮಃ. ಸತ್ಯ ಶರಣ ಕುಂಬಾರ ಗುಂಡಯ್ಯ. ಕುಂಬಾರ ಗುಂಡಯ್ಯನವರಿಗೆ ಕುಂಬಾರ ಗುಂಡಯ್ಯನವರಿಗೂ ಅವರ ಬಸವಣ್ಣವರಿಗೆ ಭಾವಚಿತ್ರಕ್ಕೆ ನಾನು ಪುಷ್ಪವನ್ನ ನಮನ ಮಾಡಬೇಕು ಅಂತ ನೆನೆಸ್ಕೊಳ್ತೇನೆ. ಶರಣ ವೀರಣ್ಣ ಕುಂಬಾರ ಶರಣ ಪೂಜೆಯ ಮಾಡಿ, ಶರಣ ಪೂಜೆಯ ಮಾಡಿರಿ. ಸಕಾರೆ ಶರಣ ಪೂಜೆಯ ಮಾಡಿರಿ. ಮರಣ ಭಯ ಭಯರು ಬೀರುಗಿ ಬಿಳೆ ಪಡೆದು ಲಿಂಗದೇವನಲ್ಲಿ ಬೇದಂತ ಶರಣ ಪೂಜೆಯ ಮಾಡಿರಿ. ಸಕಾರೆ ಶರಣ ಪೂಜೆಯ ಮಾಡಿರಿ. ಪೂಜೆಯ ಮಾಡಿರಿ. ಸಕಾರೆ ಶರಣ ಪೂರ್ಣ ಶ್ರೀ ಶರಣ ನೀರೇ ಬಸವ ಕಂದ ನೀರೇ ಹೂವ ಸೂರ್ಯಾಡೋಣ.
ಹರಸಿರಿ ಲಿಂಗೈಕ್ಯವ ಶ್ರೀ ಶರಣನಿಗೆ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿರಿ ಲಿಂಗೈಕ್ಯವ ಶ್ರೀ ಶರಣನಿಗೆ. ಲಿಂಗೈಕ್ಯ ಶರಣ ವೀರಣ್ಣ ಕುಂಬಾರ್ ಅವರ ಭಾವಚಿತ್ರಕ್ಕೂ ಹಾಗೂ ಮಾಧವ ಕುಂಬಾರ್ ಅವರ ಭಾವಚಿತ್ರಕ್ಕೂ ಭಕ್ತಿ ಶ್ರದ್ಧೆಯಿಂದ ಅವರ ಸಹ ಕುಟುಂಬದವರು ಇರುವ ಕುಟುಂಬದವರು ಪೂಜೆಯನ್ನು ಸಲ್ಲಿಸಿ ಆರತಿಯನ್ನು ಮಾಡಲಾಗಿದೆ. ನೋಡಿ ಕೈ ಕೊಟ್ಟು ಮತ್ತು ಯಾರಾದರೂ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಗುರು ಬಸವಣ್ಣನವರ ಪೂಜೆ ಜೊತೆಗೆ ಕುಂಬಾರ ಸುಂದರಯ್ಯನವರ ಪೂಜೆ ನೆರವೇರಿದ ನಂತರ ಲಿಂಗೈಕ್ಯ ಈರುವ ಶರಣರು ಇಬ್ಬರು ಬೀಗರು ವೀರಣ್ಣ ಕುಂಬಾರ್ ಅವರು ಹಾಗೂ ಮಾಧವ ಕುಂಬಾರ್ ಅವರ ಪೂಜೆಯನ್ನು ಅವರ ಕುಟುಂಬದವರು ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಸಲ್ಲಿಸಿ ಆರತಿಯನ್ನು ಮಾಡಲಾಗಿದೆ. ಕುಟುಂಬದವರಿಗೂ ವೇದಿಕೆ ಮೇಲಿರುವ ಗಣ್ಯಮಾನ್ಯರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನೆಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣವರನ್ನು ಹೃದಯಾರ ಶರಣೆಂದು ಮಣಿದು ಹಾಗೂ ಲಿಂಗೈಕ್ಯ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಶರಣುಗಳನ್ನು ಅರ್ಪಿಸಿ ಹಾಗೂ ಇಂದು ಲಿಂಗೈಕ್ಯ ಶರಣ ವೀರಣ್ಣ ಕುಂಬಾರ್ ಅವರ ಪ್ರಥಮ ಪುಣ್ಯಸ್ಮರಣೆ ಹಾಗೂ ಲಿಂಗೈಕ್ಯ ಮಹಾದೇವ್ ಕುಂಬಾರ್ ಅವರ ಒಂದು ನುಡಿ ನಮನ ಹಾಗೂ ಶರಣ ಕುಂಬಾರ ಗುಂಡನವರ ಜಯಂತಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಾವು. ಇಂದು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಂತ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರ ಅನುಭವ ಮಂಟಪ ಬಸವ ಕಲ್ಯಾಣ ಹಾಗೂ ದಿವ್ಯ ನೇತೃತ್ವ ಪೂಜ್ಯ ಶ್ರೀ ಗುರುಬಸವ ಪಟ್ಟದ ಹಿರೇಮಠ ಸಂಸ್ಥಾನ ಭಾರತಿ. ಇಂದು ಪೂಜ್ಯರು ಒಂದು ಅವರೊಂದು ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಅವರೊಂದು ಕಣ್ಣಿನ ಆಪರೇಷನ್ ಸಲುವಾಗಿ. ಅದು ಕೂಡ ಒಂದು ಸಕ್ಸಸ್ ಆಗಿ ಬರಲಿ, ಆರೋಗ್ಯಪೂರ್ಣವಾಗಿ ಅಪ್ಪಾಜಿಯವರು ಬರಲಿ. ಹಾಗೆ ಇನ್ನೊಬ್ರು ಪೂಜಾರಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ, ಅವರಿಗೂ ಕೂಡ ಶರಣಗಳ ಸ್ವಾಗತವನ್ನು ಕೊಡ್ತೇನೆ. ಇಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣ ಚಂದ್ರಕಾಂತ್ ಪಾಟೀಲ್, ಸಂಪಾದಕರು, ದೃಷ್ಟಿ ಕನ್ನಡ ಪತ್ರಿಕೆ, ಅವರಿಗೆ ಕೊಡುವಾಗ ಕುಂಬಾರ್ ಪರಿವಾರದಿಂದ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇದು ಪ್ರಾರ್ಥನೆ ನಡೆಸಿಕೊಟ್ಟಂತ ಶರಣ ಮಲ್ಲಮ್ಮ ನಾಗೇಂದ್ರ ಅಧ್ಯಕ್ಷರು, ಕದಳಿ ಮಹಿಳಾ ವೇದಿಕೆ ಭಾರತಿ, ಇವರಿಗೂ ಕೂಡ ಕುಂಬಾರ ಪರಿವಾರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹೇಳ್ರಿ ನೀವು ಹೇಳ್ರಿ, ನೀವು ಹೇಳ್ರಿ, ತಾನೇ ಮಾಡ್ತಾರೆ. ಹಾಗೂ ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಲು ಬಂದಿರುವಂತಹ ಶರಣ ಶಿಖರೇಶ್ವರ ಸರ್ಕಾರ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕ ಭಾರತಿ, ಇವರೇ ಕೊಡುವ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಪ್ರೊಫೆಸರ್ ಶಂಭುಲಿಂಗಿ ಕಾಮಣ್ಣ, ಜಿಲ್ಲಾ ಅಧ್ಯಕ್ಷರು, ಶರಣ ಸಾಹಿತ್ಯ ಪರಿಷತ್ತು ಬೀದರ್, ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಪ್ರೊಫೆಸರ್ ಚಂದ್ರಕಾಂತ್ ಬಿರಾದರ್ ಸರ್, ನಿವೃತ್ತ ಪ್ರಾಚಾರ್ಯ ಭಾರತಿ, ಇವರಿಗೆ ಕೂಡ ಕುಂಬಾರ್ ಪರಿವಾರ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ವಹಿಸಿರುವಂತಹ ಶರಣ ಜಯಪ್ರಕಾಶ್ ಕುಂಬಾರ್, ಅಧ್ಯಕ್ಷರು, ಕುಂಬಾರ ಸಮಾಜ ಭಾರತಿ, ಇವರೇ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶರಣ ಅಶೋಕ್ ಕುಂಬಾರ್ ಅವರೇ ಕೂಡ ಕುಂಬಾರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸಹೋದರರಾದ ಗೋಶಾಂತ್ ಕುಂಬಾರ್ ಅವರಿಗೆ ಕೂಡ ಕುಂಬಾರ ವತಿಯಿಂದ, ಕುಂಬಾರ ಪರಿವಾರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸಂಘಟಕ ಅಧ್ಯಕ್ಷರು, ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಭಾರತಿ ಘಟಕ, ಇವರೇ ಕೂಡ ಕುಂಬಾರ ಪರಿವಾರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕುಂಬಾರ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಪರಮೇಶ್ವರಿ ಕುಂಬಾರ ಅವರಿಗೆ ಕೂಡ ಸ್ವಾಗತ ಆಗಮಿಸಿರುವಂತಹ ನಮ್ಮ ತಂದೆಯವರ ಒಂದು ಒಡನಾಡಿಗಳಂತ ಎಲ್ಲ
ಹಾಗೂ ಬಾಲ್ಕಿ ಮಠಕ್ಕೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬರ್ತಾ ಇದ್ರಿ ಹಾಗೂ ಈ ಆಶ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲಿ ಎಲ್ಲರೂ ಬಂದಿದ್ದೀರಿ ಅಂತ ಇದಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಮಾಡಲಿರುವಂತಹ ಪ್ರಕಾಶ್ ಕುಮಾರ್ ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಪರಮ ಪೂಜ್ಯರಿಗೂ ವೇದಿಕೆಗಳೆಲ್ಲ ಗಣ್ಯಮಾನ್ಯ ಅತಿಥಿಗಳಿಗೂ ಅವರೊಂದು ಸ್ವಾಗತ ಕೋರಿರುವ ಪ್ರಭುದೇವ ಕುಂಬಾರ್ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಈಗ ನಮ್ಮ ಶಿವಪ್ರಕಾಶ್ ಕುಂಬಾರ್ ಅವರ ಸುಪುತ್ರ ಪ್ರಜ್ವಲ್ ವಚನ ಜ್ಞಾನವನ್ನು ಮಾಡಬೇಕಾಗಿ ಜಲವಿಲ್ಲದ ಕೆರೆ ಕೊಳವಿಲ್ಲದ ವನ ಭಕ್ತನಿಲ್ಲದ ಗ್ರಾಮ ತುಡುಗಾಡಯ್ಯ ಇಲ್ಲಿ ಶಿವನಿಂದ ಪ್ರೇತ ಜನಾರಣ್ಯದಲ್ಲಿ ಹೋಗಬಹುದೇ ಗುರೇಶ್ವರ ಶರಣು ಶರಣು. ವಚನ ಜ್ಞಾನವನ್ನು ಮಾಡಬೇಕು. ಅದಾದ ನಂತರ ಅತಿಥಿಗಳ ಮಾತನ್ನು ಮುಂದುವರಿಸ್ತೇವೆ. ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವು ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವು ಯಾರ್ಯಾರೋ ಒಕ್ಕಲಿಗೆ ಮುತ್ತಪ್ಪನ ಮನೆಯ ಒಕ್ಕಲತನವ ಕಂಡು ಒಕ್ಕಲಿಗೆ ಮುತ್ತಪ್ಪನ ಮನೆಯ ಒಕ್ಕಲತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಕುಂಬರಗುಂಡಣ್ಣನ ಮನೆಯ ಕುಡಿಗೆ ಶಬ್ದವ ಕೇಳಿ ಕುಂಬರಗುಂಡಣ್ಣನ ಮನೆಯ ಕುಡಿಗೆ ಶಬ್ದವ ಕೇಳಿ ಕುಂಬರಗುಂಡಣ್ಣನ ಮನೆಯ ಕುಂಬರಗುಂಡಣ್ಣನ ಮನೆಯ ಕುಡಿಗೆ ಶಬ್ದವ ಕೇಳಿ ಕುಂಬರಗುಂಡಣ್ಣನ ಮನೆಯ ಕುಡಿಗೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಹಡಪದ ಪಯ್ಯನ ಮನೆಯ ಡೋಲಿ ಶಬ್ದವ ಕೇಳಿ ಹಡಪದ ಪಯ್ಯನ ಮನೆಯ ಡೋಲಿ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಬಡಿವಳ ಮಾತಯ್ಯನ ಮನೆಯ ಬಡಿಯ ಚಂದವ ಕಂಡು ಬಡಿವಳ ಮಾತಯ್ಯನ ಮನೆಯ ಬಡಿಯ ಚಂದವ ಕಂಡು ಬಡಿವಳ ಮಾತಯ್ಯನ ಮನೆಯ ಬಡಿವಳ
ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಕುರುಬರ ವೀರಪ್ಪನ ಮನೆಯ ಗದ್ದಲ ಸಿಂಗಾರ ಕಂಡು ಕುರುಬರ ವೀರಪ್ಪನ ಮನೆಯ ಗದ್ದಲ ಸಿಂಗಾರ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ವಾಲೆ ಹೊನ್ನಮ್ಮನ ಮನೆಯ ಮಡಿಯ ಚಂದವ ಕಂಡು ವಾಲೆ ಹೊನ್ನಮ್ಮನ ಮನೆಯ ಚಂದವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಮಲಗಿರಿ ಹರಳಯ್ಯನ ಮನೆಯ ಮಡಿಯ ಚಂದವ ಕಂಡು ಮಲಗಿರಿ ಹರಳಯ್ಯನ ಮನೆಯ ಮಡಿಯ ಚಂದವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲೋ ಹರನೇ ನಿನ್ನಾಟ ಬಲ್ಲೋ ಶಿವನೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಅಣ್ಣ ಶರಣು ಶರಣು. ಬಹಳ ಸುಂದರವಾಗಿ ಮಧುರ ಕಂಠದಿಂದ ಎಲ್ಲ ಶರಣರ ಒಂದು ನೆನೆಯುತ್ತಾ ಶಿವನ ಜೊತೆ ಒಂದು ಒಡನಾಡವನ್ನು ಸುಂದರವಾಗಿ ಹಾಡಿದ್ದಾರೆ. ತಾಯಿಯವರಿಗೆ ಮತ್ತೊಂದು ನಿಮಗೆ ಎಲ್ಲರ ಭಕ್ತಿಯಿಂದ ಅವರಿಗೆ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ ಅಂತ ಹೇಳ್ತಾನೆ. ಈಗ ಮುಂದೆ ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧನ ನಿಪಾರ್ಜನ. ಈ ಕಾರ್ಯಕ್ರಮ ಲಿಂಗೈಕ್ಯ ಶರಣ ವೀರಣ್ಣ ಕುಂಬಾರವರ ಪ್ರಥಮ ಪುಣ್ಯಸ್ಮರಣೆ ಹಾಗೂ ಶರಣ ಕುಂಬಾರ ಗುಂಡಯ್ಯನವರ ಜಯಂತಿ, ಈ ಎರಡೂ ಕಾರ್ಯಕ್ರಮ ಇವತ್ತು ನೆರವೇರಿಸಲಿದೆ. ಇವತ್ತಿನ ಈ ಕಾರ್ಯಕ್ರಮದ ಜನ ಅಧ್ಯಕ್ಷತೆ ವಹಿಸಿದ ವೀರಣ್ಣ ಲಿಂಗೈಕ್ಯ ವೀರಣ್ಣ ಶರಣ ಕುಂಬಾರವರ ಪ್ರಥಮ ಪುಣ್ಯಸ್ಮರಣೆ ಹಾಗೂ ಶರಣ ಕುಂಬಾರ ಗುಂಡಯ್ಯನವರ ಜಯಂತಿ ಉತ್ಸವ. ಮೊದಲನೇದಾಗಿ ವೀರಣ್ಣ ಕುಂಬಾರವರು ಬಹಳ ಸರಳ ಸಜ್ಜನಿಕೆ, ಆದರ್ಶವನ್ನು ಬಿಟ್ಟು ಹೋಗಿರುವ ಸಾಹಿತ್ಯ ಕ್ಷೇತ್ರದಲ್ಲಿ ಅಮೋಘ ಸೇವೆಯನ್ನು ಸಲ್ಲಿಸಿದ್ದಾರೆ. ವೀರಣ್ಣ ಕುಂಬಾರವರು ಸಮಾಜದ ಆಸ್ತಿಯಾಗಿ ಇಡೀ ತಮ್ಮ ಜೀವನವನ್ನೇ ಸಾರ್ಥಕ ರೀತಿಯಲ್ಲಿ ಕಳೆದು ತತ್ವ ಸಿದ್ಧಾಂತ ಆದರ್ಶ ಅವಿಸ್ಮರಣೀಯವರೆಗೆ ಅವರ ವ್ಯಕ್ತಿತ್ವವನ್ನು ನಮಗೆ ಮತ್ತು ಕುಟುಂಬದವರಿಗೆ ಅವಿಸ್ಮರಣೀಯ. ಶರಣ ಕುಂಬಾರ ಗುಂಡಯ್ಯನವರು ಕಾಯನಿಷ್ಠೆ, ಸಮಾಜ ಪ್ರೇಮ, ಆದರ್ಶ ದಾಂಪತ್ಯ ಮುಂತಾದ ಮೌಲ್ಯಗಳನ್ನು ಜನಸಾಮಾನ್ಯರಲ್ಲಿ ಬಿತ್ತುವ ಸದುದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಇಡೀ ಸಮಾಜಕ್ಕೆ ಅವಶ್ಯಕವಾಗಿದೆ. ಅಲ್ಲಿರುವ ಎಲ್ಲ ಆತ್ಮೀಯರು ಮಿತ್ರರು ಬಳಗದವರಿಗೆ ಯಾವಾಗಲೂ ಹೇಳ್ತಿದ್ರು, ಶಿಸ್ತಿರಬೇಕು, ಆಮೇಲೆ ಸಮಾಧಾನ ಶಾಂತಿ ಇರಬೇಕು. ಶಿಸ್ತಿರ್ಬೇಕಾದ್ರೆ ನೋಡಿ ಕಲಿಬೇಕು, ಇಲ್ಲ ಸ್ವಂತವಾಗಿ ಬದಲಾವಣೆ ಆಗಬೇಕು. ಶಾಂತಿ ಹಣ ಕೊಟ್ಟರು ಬರಲ್ಲ, ಆದರೆ ತಿಳಿದು ನೋಡಿ ಸಮಾಧಾನ ಪಡ್ಕೊಂಡು ಶಾಂತಿ ಪಡಬೇಕು. ಈ ತತ್ವಗಳನ್ನು ನಮ್ಮ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದರು. ಅವರು ನಡೆದಂಥ ಎಲ್ಲ ಒಂದೊಂದು ಕೆಲಸ ನಾವು ನೋಡಿದ್ರೆ ವೀರಣ್ಣ ಸರ್ ನಮ್ಮ ಮಗಳೇ ಇದ್ದಾರೇನೋ ಅನ್ನೋದು ಅನಿಸ್ತದೆ. ನನಗೆ ಒಂದು ಭಾವಚಿತ್ರ ಮೊನ್ನೆ ಮೊಬೈಲ್ನಲ್ಲಿ ಕುಂಬಾರವರು ನನಗೆ ಮೊಬೈಲ್ನಲ್ಲಿ ಒಂದು ಫೋಟೋ ತೋರಿಸಿದರು. ನಿಜವಾಗಲೂ
ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಗುರುಕುಲದಲ್ಲಿ. ಅವಾಗ ಅವ್ರ ಮೊಮ್ಮಗಂದು ಒಂದು ನಾಟಕ ಪ್ರದರ್ಶನ ಇತ್ತು, ಮಹಾತ್ಮ ಗಾಂಧಿದು. ಆ ಫೋಟೋ ನೋಡಿ ಮಧ್ಯದಲ್ಲಿ ನಾನಿದ್ದೀನಿ, ಈ ಕಡೆ ಮಕ್ಕಳಾಗ ಶರಣ ಹಳ್ಳಿನ ಕುಂಬಾರು ಇದ್ದಾರೆ, ಅವ್ರು ಬೀಗರು ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ನಮ್ಮಮ್ಮ ಎಷ್ಟು ಚೆನ್ನಾಗಿ ಕೆಲಸ ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ರೆ ಸರ್ ನೀವು ಹೇಳೋದಕ್ಕಲ್ಲ, ಜನ ನೋಡಿ ಚಪ್ಪಳೆ ಬಹಳ ಚೆನ್ನಾಗಿ ಒಳ್ಳೆ ಕೆಲಸ ಒಳ್ಳೆ ನಾಟಕ ಮಾಡಿದ್ರು ಪ್ರದರ್ಶನ ಅಂತ ಹೇಳಿದ್ರು. ಒಂದೇ ವರ್ಷದಲ್ಲಿ ತಾನೊಂದು ಬರೆದರೆ ವಿಧಿವೊಂದು ಬರೀತಾನೆ ಸರ್, ತಾನೊಂದು ಬರೆದರೆ ವಿಧಿವೊಂದು ಬರೀತಾನೆ. ನಾವಿಷ್ಟು ಅನ್ಕೊಂಡಿಲ್ಲ. ಮುಂಜಾನೆ ಮಾತನಾಡಿದ್ದಾರೆ, ಅನುಭವ ನುಡಿ ನುಡಿದರೆ, ಮಧ್ಯಾಹ್ನ ತಿರುಗಿ ಮನೆಗೆ ಬಂದು 10 ನಿಮಿಷದಲ್ಲೇ ಆಟಕ್ಕೆ ಚಾಂದಾಡ್ಬೋದು ಅಂತ ನಾನಂತೂ ಕಂಡಿಲ್ಲ. ಬಟ್ 10 ನಿಮಿಷದಲ್ಲಿ ಏನು ಆಗಿದೆ ಅನ್ನೋದು ನಾನು ಕಣ್ಣಾರೆ ನನ್ನ ನೆರೆ ಮನೆಯಲ್ಲಿದ್ದು ಅವರು ಚಿರಾಡ್ತಾ ಇದ್ದಾಗ ನಮ್ಮ ಮಿಸಸ್ ನನಗೊಂದು ಆರೋಗ್ಯ ನೋಡ್ರಿ, ಭಾರತೀಯ ಯಾಕೋ ಹೊರಟಿದ್ದ ನೋಡ್ರಿ ಅಂತ ಹೋಗೋದ್ರಲ್ಲಿ ನಿಜವಾಗಲೂ ಹೊರಗಿದ್ದ ತಂಡಿ ಶಂಭುಲಿಂಗ ಸರ್ ಚಿತ್ರದುರ್ಗ ಬೆಳಗಾವಂತ ಸಣ್ಣ ಸಾಹಿತ್ಯ ಕಾರ್ಯಕ್ರಮ ಕೂಡ ನಾನು ಮೊದಲಿಗೆ ಕೊಡ್ತೇವೆ. ಭಾಳ ಒಳ್ಳೆ ಆದರ್ಶ ಶಿಕ್ಷಕರು ಮತ್ತು ಅವರು ಬಸವ ತತ್ವವನ್ನು ಮೈಗೂಡಿಸಿಕೊಂಡು ಅವ್ರ ಸಮಾಜಕ್ಕೆ ಭಾಳ ಒಳ್ಳೆಯ ಒಂದು ಹೆಸರು ಬಂದಿಟ್ಟು ನಮ್ಮ ಮಠಕ್ಕೆ ಅನನ್ಯ ಭಾವ ಸಂಬಂಧವನ್ನು ನಮ್ಮ ಮಠಕ್ಕೆ ಮಾಡ್ಕೊಂಡಿದ್ದಾರೆ. ನನಗೆ ಅವರು ಸಭ್ಯ ಅವ್ರ ವಿಷಯ ಕೇಳಿ ನಮ್ಮ ಮನಸ್ಸಿಗೆ ಭಾಳ ನೋವು. ಎಂಥದ್ದು ಒಂದೇ ವರ್ಷದಲ್ಲಿ ಸರ್ ವೀರಣ್ಣ ಸರ್ ಅವರು ಈಗ ಹೋದ್ರು, ಮೊನ್ನೆ ಮತ್ತೆ ಅವ್ರ ಮಗ ತೀರ್ಕೊಂಡ್ರು. 3 ಜನ ನನಗೆ ಗೊತ್ತಿತ್ತು, ಗುಂಡಕ್ಕ 4 ಜನ ಅಂತ ಹೇಳ್ತಾ ಇದ್ರು. ಇವಾಗ ನನಗೆ ಗೊತ್ತಾಗಿಲ್ಲ, 4 ಜನ 3 ಜನ ಈಗ ಒಂದೇ ವರ್ಷದಲ್ಲಿ 3 ಜನ ತೀರ್ಕೊಂಡ್ರು. ಹೌದಾ? ಹಾಂ. ಸೊ ಏನೇ ಇರಲಿ ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಿದ್ದು ವೀರಣ್ಣ ಕುಂಬಾರವರಿಗೆ ಸೇರ್ತದೆ, ಅವರ ಬೀಗರಿಗೆ ಮಾದೇವ ಕುಂಬಾರವರಿಗೆ ಸೇರ್ತದೆ. ಇಲ್ಲಿ ನನಗೆ ಪ್ರಶ್ನೆ ಮಾತನಾಡಲು ಬರೀ 5 ನಿಮಿಷ ಕೊಟ್ಟಿದ್ದು. ನಾನು ಹೆಚ್ಚಿನ ಸಮಯಕ್ಕೆ ಅಧ್ಯಕ್ಷರ ಅನುಮತಿ ಪಡೆದುಕೊಂಡು ನಾನು ಮಾತಾಡಿದ್ದೀನಿ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ ಅವರನ್ನು ಪ್ರೀತಿಯಿಂದ ಕೆಲವು ಮಾತುಗಳನ್ನು ಪ್ರಸ್ತಾವಿಕವಾಗಿ ಶರಣರ ಒಂದು ಜೀವನ ಕುರಿತು ಮಾತಾಡಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಸುಂದರವಾದ ಶ್ರೀನಿವಾಸಗಳಿಗೆ ಭಕ್ತಿಯ ಶ್ರೀನಿವಾಸಗಳಿಗೆ ಈಗ ಮುಂದಿನ ಒಂದು ಅನುಭವ ದೃಷ್ಟಿಯನ್ನು ಶರಣರಾದ ಕುಂಬಾರ ಗುಂಡಯ್ಯವರ ಕುರಿತು ಕೆಲವು ಚಿಂತನವನ್ನು ನಾವು ವೀಕ್ಷಣೆ ಆದಮೇಲೆ ವೀರಣ್ಣ ಕುಂಬಾರರು ಹಾಗೂ ಮಹಾದೇವ ಕುಂಬಾರರ ಒಂದು ವಿಚಾರಗಳನ್ನು ಸಂಯೋಜಿಸಲಿರ್ತಾರೆ. ಈಗ ಮೊದಲಾಗಿ ಚಂದ್ರಕಾಂತ್ ಪಾಟೀಲ್ ಅವರು ಬೆರದರನ್ನವರು ಕುಂಬಾರ ಗುಂಡಯ್ಯನ ಕುರಿತು ಸಿರಿಯ ನಿತ್ತಡವಲ್ಲೇ ಹಿರಿದಪ್ಪ ರಾಜ ಪದವಿ ನಿತ್ತಡವಲ್ಲೇ ನಿಮ್ಮ ಶರಣರ ಸೂಳ್ ನುಡಿ ಒಂದರಗಳಿಗೆ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಶತಮಾನದ ಶರಣ ಕುಂಬಾರ ಗುಂಡಯ್ಯ ಶರಣರ ಜಯಂತಿ ಹಾಗೂ ವೀರಣ್ಣ ಕುಂಬಾರ ಶರಣರವರ ಪುಣ್ಯಸ್ಮರಣೆ ಹಾಗೂ ಮಾದೇವ ಕುಂಬಾರ ಶರಣರವರ ನುಡಿನಮನ ಈ ಕಾರ್ಯಕ್ರಮದ ನಮ್ಮ ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ 12ನೇ ಶತಮಾನ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಅದೊಂದು ಶತಮಾನ. ನಾವು ಸಾಹಿತ್ಯದ ದೃಷ್ಟಿಕೋನದಿಂದ ನೋಡಿದಾಗ 10ನೇ ಶತಮಾನ ಸುವರ್ಣ ಯುಗ ಅಂಥೇಳಿ ನಾವು ಕರಿತೀವಿ. ಆದರೆ ವಾಸ್ತವ ರೀತಿಯಲ್ಲಿ ನೋಡಿದಾಗ 12ನೇ ಶತಮಾನ ಸುವರ್ಣ ಯುಗ. ಯಾಕೆ ಇದಕ್ಕೆ ನಾವು ಸುವರ್ಣ ಯುಗ ಅಂಥೇಳಿ ಕರಿಬೇಕಾಗ್ತದೆ ಅಂದರೆ, ಏನು ಒಂದು ಸಾಹಿತ್ಯಿಕ ಪರಂಪರೆ ಇತ್ತಲ್ಲ, ಒಂದು ಧಾರ್ಮಿಕ ಪರಂಪರೆ ಇತ್ತಲ್ಲ, ಒಂದು ಸಾಂಸ್ಕೃತಿಕ ಪರಂಪರೆ ಇತ್ತಲ್ಲ, ಅದಕ್ಕೆ ಶಡ್ಡು ಹೊಡೆದು 12ನೇ ಶತಮಾನ ಪ್ರತ್ಯೇಕವಾಗಿ ಒಂದು ಹೊಸ ಆಯಾಮಕ್ಕೆ ಅಡಿಗಲ್ಲು ಹಾಕಿರ್ತಕ್ಕಂಥದ್ದು ಅದು 12ನೇ ಶತಮಾನ. ತಮ್ಮೆಲ್ಲರಿಗೆ ಗೊತ್ತಿರುವಂತೆ ಅಪ್ಪ ಬಸವಣ್ಣನವರು ಸಮಾಜದ ಕೆಳಸ್ತರದ ವ್ಯಕ್ತಿಗಳನ್ನು ಅಪ್ಪಿಕೊಂಡು ಅವರನ್ನು ಎಷ್ಟು ಎತ್ತರಕ್ಕೆ ಬೆಳೆದ್ರು ಅಂತಂದರೆ ಶಿವೈಕ್ಯ ಪದವಿಗೆ ಏರುವಷ್ಟರ ಮಟ್ಟಿಗೆ ಬೆಳೆದ್ರು.
ಅಂದಿನ ಸಮಾಜದಲ್ಲಿ ಏನಿತ್ತು ಅಂದರೆ ಮೇಲು ಕೀಳು, ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳು ತಾಂಡವಾಡ್ತಾ ಇದ್ದವು. ಅವು ಇವತ್ತಿಗೂ ಇದ್ದವು. ಬಸವಣ್ಣವರು ಅದನ್ನೆಲ್ಲ ಕಂಡು ರೋಷ ಹೋಗಿ ಒಂದು ಹೊಸ ಮನ್ವಂತರಕ್ಕೆ ಹೆಜ್ಜೆ ಇಡ್ತಾರೆ. ಅದು ಎಲ್ಲಿಂದ ಶುರು ಮಾಡ್ತಾರೆ ಅಂದರೆ ತಮ್ಮಿಂದ ಮತ್ತು ತಮ್ಮ ಮನೆಯಿಂದ ಆರಂಭಿಸ್ತಾರೆ. ಆ ವ್ಯವಸ್ಥೆಯನ್ನು ವಿರೋಧಿಸುವ ನಾವು ಬಹಳಷ್ಟು ಜನ ಸಮಾಜಕ್ಕೆ ಉಪದೇಶ ಮಾಡ್ತೇವೆ, ಜನರಿಗೆ ಉಪದೇಶ ಮಾಡ್ತೇವೆ, ನಮಗೆ ನಾವು ಎಂದೂ ಬಹಳಷ್ಟು ಜನ ಉಪದೇಶ ಮಾಡ್ಕೊಳ್ಳೋದಿಲ್ಲ. ಆದರೆ ಅಪ್ಪ ಬಸವಣ್ಣನವರು ಮೊದಲು ತಮ್ಮನ್ನು ತಾವು ಪ್ರಶ್ನಿಸ್ಕೊಳ್ತಾರೆ, ತನ್ನ ಕುಟುಂಬದವರನ್ನು ಪ್ರಶ್ನಿಸ್ತಾರೆ, ಸಾಮಾಜಿಕ ವ್ಯವಸ್ಥೆಯನ್ನು ಪ್ರಶ್ನಿಸ್ತಾರೆ. ಅಮೆರಿಕೆಯ ಬಹುದೊಡ್ಡ ವಿದ್ವಾಂಸ ಆರ್ಥರ್ ಮೈಲ್ ಶಾತನ್ ಜಗತ್ತಿನ ಪ್ರಪ್ರಥಮ ಸ್ವತಂತ್ರ ವಿಚಾರವಾದಿ ಬಸವಣ್ಣನವರು ಅಂತ. ಅಂತಹ ಬಸವಣ್ಣನವರು ಸಮಾಜದಲ್ಲಿ ಏನು ನಿರ್ಲಕ್ಷ್ಯಕ್ಕೊಳಗಾಗಿದ್ರು, ತುಳಿತಕ್ಕೊಳಗಾಗಿದ್ರು, ಅವಕೃಪೆಗೊಳಗಾಗಿದ್ರು ಅಂಥವರೆಲ್ಲರನ್ನ ಒಟ್ಟಿಗೂಡಿಸಿ ಅವರಲ್ಲಿ ಮೊದಲನೇದಾಗಿ ಆತ್ಮಸ್ಥೈರ್ಯ ಕೊಡ್ತಾರೆ. ಕಾಯಕಗಳು ಕೆಲಸಗಳು ಹೇಗಿತ್ತು ಅಂದ್ರೆ ಒಂದು ಕೆಲಸ ಮಾಡೋ ಬಹಳ ಶ್ರೇಷ್ಠ, ಮತ್ತೊಂದು ಬೇರೆ ಕಸ ಹೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕನಿಷ್ಠ ಅನ್ನುವಂಥ ಒಂದು ಭಾವನೆ ಅವರಿಗೆ ಸಮಾಜದಲ್ಲಿತ್ತು. ಅದರ ಹೊರತೋಡಿಸಿದ ಕೀರ್ತಿ ಅಪ್ಪ ಬಸವಣ್ಣವರಿಗೆ ಸಲ್ತಾರೆ. ಎಲ್ಲ ಕಾಯಕಗಳು ಅಷ್ಟೇ, ರಾಜ ಮಾಡುವಂಥ ಕಾಯಕನು ಅಷ್ಟೇ, ಒಬ್ಬ ಚಪ್ಪಲಿ ಹೊಡಿತಕ್ಕಂಥ ಚಮ್ಮಾರನ ಕಾಯಕವು ಅಷ್ಟೇ ಶ್ರೇಷ್ಠ ಅಂತೇಳಿ ಸಾರಿದ ಜಗತ್ತಿನ ಏಕೈಕ ಮಹಾಪುರುಷ ಅಂದ್ರೆ ಅಪ್ಪ ಬಸವಣ್ಣವರು. ಹಾಗಾದ್ರೆ ನನ್ನ ಕುಂಬಾರ ಗುಡಿಯನ್ನು ದರ್ಶನ ಮಾಡಿಸಿ ನಾನು ಒಳಗೆ ಬರ್ತೀನಿ ಅಂತಂದ್ರು. ಅವಾಗ ಶಿವ ಪಾರ್ವತಿಯನ್ನು ಕರ್ಕೊಂಡು ಭೂಲೋಕಕ್ಕೆ ಬಂದರು. ಮಧ್ಯಾಹ್ನ ಬಂದು ಪಾರ್ವತಿ ಸ್ವಲ್ಪ ನೀರು ನಾನು ಮುಂದೆ ಹೋಗ್ತೀನಿ ಅಂತ ಕೆಳಗೆ ಬಂದರು. ತಮ್ಮ ಅಂಗಳದಲ್ಲಿ ಭಾರತ ಇದ್ದಾರೆ ವಾದ್ಯ. ಆ ವಾದ್ಯ ಭಾರತ ಇರಬೇಕಾದಾಗ ಶಿವ ಕುಡಿಸ್ಕೊಂಡು ಅಂತೀವಿ. ಮತ್ತೆ ಕೆಳಗೆ ಬಂದ ಕುಂಬಾರ ಗುಡಿಯ ಮನೆ ಎದುರಿಗೆ ಬಂದು ಶಿವ ಕುಡಿಯೋದಂದ್ರೆ ಮತ್ತೆ ಅವರು ಊರಲ್ಲಿರ್ತಕ್ಕಂಥ ಏನು ವಾದ್ಯ ಅವೆಲ್ಲ ಭಾಷೆ ಶುರು ಮಾಡೋದಕ್ಕೆ ಬಂದು ಅವೆಲ್ಲ ಯಾವ ಬೇಡ, ಈ ವಾದ್ಯದ ಮುಂದೆ ನನಗಿದೆ ಶ್ರೇಷ್ಠ ವಾದ್ಯ ಅಂತ ಹೇಳೋದು. ಅವ ಭಾರತಾನೆ ಅವನ ಜೊತೆಗೆ ಶಿವನು ಕುಣಿತಾ ಇದ್ದಾನೆ. ಇಬ್ಬರು ಮೈಮತ್ತು ಒಂದೇ ಸಮನೆ ನೃತ್ಯ ಮಾಡ್ತಾ ಇದ್ದಾರೆ. ಹರಿಹರ ಚಂದ ಬರೀತಾರೆ. ಈಗ ಇವರಿಬ್ರು ನೃತ್ಯವನ್ನು ಮಾಡ್ತಾ ಇದ್ರೆ ಭೂಲೋಕ ಸ್ವರ್ಗಲೋಕನೆ ನಡಗಕ್ಕೆ ಶುರುವಾಗಿತ್ತು. ಆವಾಗ ಪಾರ್ವತಿ ಯಾಕೋ ಇದು ಅವಂತರ ಆಗ ಕಾಣಿಸ್ತಂತೆ ಕೆಳಗಡೆ ಬಂದು ಶಿವನನ್ನು ಎತ್ತರಿಸ್ತಾರೆ. ಶಿವನನ್ನು ಎತ್ತರಿಸಿ ಇದು ಏನು ವಂದನೆಗಳಲ್ಲಿ ಅರ್ಥ ಮಾಡ್ಕೋಬೇಕು. ಶಿವ ಬಂದು ಕುಣಿದ ಇಲ್ಲ ಗೊತ್ತಿಲ್ಲ, ಆದರೆ ಶಿವ ಮುಕ್ತ ಭಕ್ತಿಗೆ ದೇವರು ಸಾಕ್ಷಾತ್ಕಾರ ಆಗ್ತಾರೆ ಅನ್ನೋದು ಕೆಲವು ಸಾಕ್ಷಿ ಆಗ್ತದೆ. ಆವಾಗ ಆ ಕುಂಬಾರ ಗುಂಡೇಶ್ವರ ಭಕ್ತಿಗೆ ಮೆಚ್ಚಿದಂತ ಶಿವ ಪಾರ್ವತಿಯರು ಎಲ್ಲರೂ ಬಹಳ ಖುಷಿ ಪಟ್ಟು ನಡು ಹೋಗ ಸ್ವರ್ಗಕ್ಕೆ ಅಂದ್ರೆ ಯಾರಿಗೆ ಕುಂಬಾರ ಗುಂಡೇಶ್ವರ ನಮ್ಮಿಂತವ್ರ ನಡ್ ಆಯ್ತು ಹೋಗಾರಕ್ಕೆ ಬಿಟ್ಬಿಡಿದ ಸ್ಥಳ ಅಲ್ಲಿ ಕುಂಬಾರ ಗುಂಡೇಶ್ವರ ಬರ್ತಾರ. ಇಂಥ ಶರಣರೆಲ್ಲ ಅಲ್ಲಿದ್ದಾರೆ. ಇಂಥ ಕಾಮನ್ ಮಂದಿ ನಂಬೋದಿಲ್ಲಲ್ಲ, ಅಲ್ಲೆಲ್ಲ ಇಂದ್ರ ಚಂದ್ರ ಕೆಲವೊಂದು ಇಂಥವರೆಲ್ಲ ಮುಂದೆ ಪ್ರಶ್ನೆ ಮಾಡ್ತಾರೆ, ಈ ಕಾಯಕ ಕೈಲಾದಾಗ ಇದು ಗಡಿಗೆ ಮಾಡೋ ಕಾಯಕ ಹುಚ್ಚಿದೇನು ನಿನಗೆ ಹೋಗಿ ಸ್ವರ್ಗದಾಗ ಕೂಡಿಸಿ ಚಂದ ನಿನಗೆ ಇದನ್ನು ಮಾಡ್ಬೇಕಾದ್ರೆ ಮತ್ತೆ ಅಲ್ಲಿ ಬಂದು ಇದೇ ಮಾಡ್ತಾ ಇರ್ತೀವಿ. ಅಲ್ಲಿ ಇದೆಲ್ಲ ಏನು ನಡೆಯಲ್ಲಪ್ಪ ಅಂತ ಹೇಳಿದ್ರ. ಆವಾಗ ಕುಂಬಾರಗುಂಡೇಶ್ವರರು ಅಂತಾರೆ, ಬ್ಯಾಡ್ ನನಗೆ ಬೇಡೆನಗೆ ಶಿವನೇ ಕೈಲಾಸ ಬಾಡುವುದು ಕಾಯಕ ಅಂತ. ಎಂಥ ಮೌಲಿಕ ಮಾತನ್ನ ಗುಂಡೇಶ್ವರರಲ್ಲಿ ಹೇಳ್ತಾರೆ ನೋಡ್ರಿ. ಕೈಲಾಸ ನನಗೆ ಬ್ಯಾಡ, ಯಾಕಂದ್ರೆ ಕಾಯಕ ಬಾಡ್ತದ ಅಂತ. ಇದು ಅಂದಿನ ಸಮಾಜ ಹೇಗಿತ್ತು ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಇತ್ತು.
ಕುಂಬಾರರ ಮೇಲೆ, ಬಡಿಗರ ಮೇಲೆ, ಕಮ್ಮಾರರ ಮೇಲೆ, ಚಮ್ಮಾರರ ಮೇಲೆ ಸಮಾಜ ನಿರ್ಭರ ಇತ್ತು, ಡಿಪೆಂಡ್ ಇತ್ತು. ಕುಂಬಾರ ಗಡಿಗೆ ಮಾಡೋರು ಅಂದ್ರೆ ಗಡಿಗೆ ಯಾರು ಮಾಡಬೇಕು? ಈಗೇನಾಗೇನು ಕಂಪ್ನಿ ಎಲ್ಲ ಒಂದು ಕಂಪ್ನಿ ಬಂದವ್ರು ಮತ್ತೊಂದು ಕಂಪ್ನಿಯವ್ರು ಮಾಡ್ತಾರೆ ಅನ್ನೋಂಗಿಲ್ಲ. ಅಂದ್ರೆ ಇದಕ್ಕೆ ಸಾಮಾಜಿಕ ಕಳಕಳಿ ಅಂತಾರ. ಒಂದು ನನ್ನ ಕಾಯಕವೇ ನನಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಎಂಥ ಮೌಲಿಕ ವಿಚಾರವನ್ನ ಅವತ್ತು ಕುಂಬಾರ ಗುಂಡಯ್ಯ ಶರಣರು ಪ್ರತಿಪಾದನೆ ಮಾಡಿದ್ದಾರೆ. ಕಾಯಕ ಬಾಡ್ತದ ಅಂತ. ಇವತ್ತು ನೋಡ್ರಿ ನಾವು ಮನೆ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಏನು ಮಾಡ್ತೀವಿ ಗೊತ್ತೇನು? ಪಾದಯಾತ್ರೆ ಹೋಗ್ತೀವಿ, ಯಾತ್ರೆಗಳಿಗೆ ಹೋಗ್ತೀವಿ. ಏನು ನಿಮ್ಮ ಮನೆ ಕೆಲಸ ಯಾರು ಮಾಡಬೇಕು? ನೀವು ಕೆಲಸಗಳು ಯಾರು ಮಾಡಬೇಕು? ಹೋಗ್ತೀರಿ. ಎಂಥವ್ರು ಹೋಗ್ತಾರೆ ಗೊತ್ತೇನು? ಮನೆಯಾಗ ವೃದ್ಧ ತಂದೆ ತಾಯಿಗಳು ಇರ್ತಾರೆ, ಅಂಥವ್ರಿಗೆ ಬಿಟ್ಟು ಇವ್ರು ಹೋಯ್ತಾರೆ. ಹೋಗುವಾಗ ಅವ್ರಿಗೆ ಏನೋ ಒಂದಿಷ್ಟು ಇಂಥದ್ದೇನೋ ಮಾಡಿಟ್ಟಿರ್ತಾರೆ. ಅವ್ರಿಗೆ ವಯಸ್ಸಾಗಿರ್ತದೆ, ಹಲ್ಲಿರಲ್ಲ. ಅಂಥವ್ರಿಗೆ 8 ಗಟ್ಟಲೆ ದಿನಗಟ್ಟಲೆ ಮತ್ತು ಅದು ಹೇಗೆ ಊಟ ಮಾಡ್ತಾರೆ ಅವರು? ನಾವು ಇಂಥ ಘಟನೆಗಳನ್ನು ನಾವು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. ಕುಂಬಾರಗುಂಡ ಶರಣರು ಹೇಳಿದ್ರು, ನಾ ಬಂದ ಕೈಲಾಸಕ್ಕಂದ್ರ ನಾವು ಒಬ್ಬ ಸುಖದಾಗಿರ್ಬೋದು, ಆದರೆ ನನ್ನ ಸಾಮಾಜಿಕ ವ್ಯವಸ್ಥೆ ಅಲ್ಲೋಲ್ ಕಲ್ಲಲ್ಲ ಆಗ್ತದೆ. ಸಮಾಜಕ್ಕೆ ಗಡಿಗೆ ಮಾಡಿಕೊಡೋರು ಯಾರು? ಮತ್ತು ಈಗೆಲ್ಲ ತಾಮ್ರ ಹಿತ್ತಾಳಿ ಅವೆಲ್ಲ ಬಂದವು. ಹಾಗೆಲ್ಲ ಏನಿದ್ದಿಲ್ಲ, ಬರೀ ಮಣ್ಣಿನ ಮಡಿಕೆದಲ್ಲಿ ಆಹಾರ ಪದಾರ್ಥಗಳನ್ನು ಬೇಯಿಸ್ತಿದ್ರು, ಅದರಲ್ಲಿ ಊಟ ಮಾಡ್ತಿದ್ರು. ಮಗಿದಾಗ ಊಟ ಮಾಡಿ ಮುಚ್ಚಳದಲ್ಲಿ ಊಟ ಮಾಡಿ ಮಗಿದಾಗ ನೀರು ಕುಡಿ ಅಂತ ಅನ್ನುವಂಥ ಮಾತು ಬರ್ತಿತ್ತು. ಅದಕ್ಕೆ ಕುಂಬಾರ ಗುಂಡಯ್ಯ ಶರಣರು ಹೇಳ್ತಾರೆ, ಇಲ್ಲ ಬರುವುದಿಲ್ಲ, ನನ್ನ ಕಾಯಕ ಬಾಡ್ತದೆ. ಯಾರು ಹೇಳಿದ್ರಿ? ಅದ್ರ ಬಗ್ಗೆ ವಿವರಣೆ ಮಾಡಕ್ಕೆ ಹೋಗಲ್ಲ, ಟೈಮ್ ಆಗ್ಲತ್ತದ. ಹದಮಣ್ಣಲ್ಲದೆ ಮಡಕೆಯಾಗಲಾರದು, ವರ್ತಹೀನನ ಬೆರೆಯಲಾಗದು, ಬೆರೆದೆಡೆ ನರಕ ತಪ್ಪದು, ನಾನೊಲ್ಲೆ ಬಲ್ಲೆನಾಗಿ ಕುಂಬೇಶ್ವರ. ಆ ತಾಯಿ ಏನು ಹೇಳ್ತಾಳೆ ಅಂತಂದ್ರೆ, ಮಡಕೆ ಮಾಡ್ಬೇಕಾದ್ರೆ ಮಣ್ಣು ಹದ ಆಗ್ಬೇಕಂತದ್ದು, ಆ ಸ್ಥಿತಿಗೆ ಅದು ಬರ್ಬೇಕಂತ, ಅವಸ್ಥೆ ಬರ್ಬೇಕಂತ. ಬಂದಾಗ ಅದಕ್ಕೆ ಮಡಿಕೆ ಮಾಡಕ್ಕೆ ಬರ್ತದೆ. ಒಂದು ಉದಾಹರಣೆ ಆ ಕಡೆ ಕೊಟ್ಟು ಇನ್ನೊಂದು ಹೇಳ್ತಾರೆ, ವೃತಹೀನನ ಅಂದ್ರೆ ದಾರಿ ಬಿಟ್ಟು ಅಥವಾ ತಮ್ಮ ತತ್ವ ಬಿಟ್ಟು ಮೌಲ್ಯ ಬಿಟ್ಟು ನಡೆಯೋರ ಜೊತೆಗೆ ನಾವು ಕೂಡಲ್ಲ ಅಂತ ಬರ್ತಾ ನೋಡ್ರಿ ವಚನ. ಸಾರ ಸಜ್ಜನರ ಸಂಘ ಲೇಸು ಅಂತ. ನಾವು ಎಂಥವ್ರ ಸಂಘದಾಗಿರ್ಬೇಕು ಅನ್ನೋದು ಕೇತಾಲ ದೇವಿ ತಾಯಿಯವ್ರು ಹೇಳ್ತಾ ಇದ್ದಾರೆ. ವೃತಹೀನರ ಜೊತೆ ಕೂಡಕ್ಕಾಗಲ್ಲ ಅಂತ. ಬೇರೆದೆಡೆ ನರಕ ತಪ್ಪದು, ಅಂಥವ್ರ ಜೊತೆ ನಾವು ಕೂಡ್ತೀವಿ ಅಂದ್ರೆ ನರಕ ನಮಗೆ ಸಿಗ್ತದೆ, ನರಕಕ್ಕೆ ನಾವು ಹೋಗ್ತೀವಂತ. ಲಿಂಗವಂತರು ಲಿಂಗಚಾರಿಗಳು ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು. ಅದೆಂತೆಂದೆಡೆ ಭಕ್ತಸ್ಯ ಮಂದಿರಂ ತಥಾ ಭಿಕ್ಷಲಿಂಗಾರ್ಪಿತಂ ತಥಾ ಜಾತಿ ಜನ್ಮ ರಜೋಚ್ಚಿಷ್ಯ ಪ್ರೇತಸೂತಕ ವರ್ಜಿತ. ಇಂತೆಂದಾಗಿ ಕಾಣುವುದನ್ನು ಎಚ್ಚರಿಸದೆ, ಕಂಡುದನ್ನು ನುಡಿಯದೆ, ಕಾಣುವುದನ್ನು ಕಂಡುದನ್ನು ಒಂದೇ ಸಮವೆಂದು ಅರಿಯಬಲ್ಲರೆ ಕುಂಬೇಶ್ವರ ಲಿಂಗವೆಂಬೆನೆ. ನಾವು ಹೇಗಿರಬೇಕು ಅಂತಂದ್ರೆ, ಲಿಂಗಾಚಾರಿಗಳು ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವು ಮಾಡುವಲ್ಲಿ ಸಂದೇಹ ಇರಬಾರ್ದಂತ. ಇದು ಮಾತು ಬಹಳ ಮುಖ್ಯ. ನಮಗೆ ಡೌಟ್ ಬಹಳ ಜಾಸ್ತಿ ಎಲ್ಲರ ಬಗ್ಗೆ. ಮನೆಯಾಗ ಗಂಡನ ಬಗ್ಗೆ ಹೆಂಡತಿಗೆ, ಹೆಂಡತಿ ಬಗ್ಗೆ ಗಂಡನಿಗೆ, ಮಕ್ಕಳಿಗೆ, ಸೊಸೆಗೆ, ಎಲ್ಲರ ಬಗ್ಗೆ ಡೌಟ್ ನಮಗೆ. ಅಲ್ಲ ಆ ತಾಯಿ ಹೇಳ್ತಾ ಇದ್ದಾಳ, ಸಂದೇಹ ಇರಬಾರ್ದಂತ. ದೇವ್ರ ಬಗ್ಗೆ ಅಂತೂ ಭಯಂಕರ ಸಂದೇಹ ಅದ ನಮಗೆ. ನಾವು ಯಾವುದೋ ಒಂದು ದೇವ್ರಿಗೆ ನಂಬಿ ನಾವು ಇರ್ತಾ ಇದ್ದೀವಿ ಅಂತ ತಿಳ್ಕೊಳ್ಳ. ಜುಬ್ರೇಶ್ ಶರಣ್ ಅಂತವ್ರು ಬರ್ತಾರೆ, ಇದೇನು ಮಾಡ್ಕೋತಾ ಕುಂತೀರಿ, ಎಸ್ ಐತಿ, ಏನು ಹಿಂದಕ್ಕಿಲ್ಲ ಮುಂದಕ್ಕಿಲ್ಲ, ಮೊನ್ನೆ ಹೋಗಿ ಬಂದಿ ನೋಡ್ರಿ, ಹೋಗಿ ಬರ್ಬೇಕಾದ್ರೆ ನಮ್ಗೆ ಹಿಂಗಾಗ್ಯದ ಅಂತ ಹೇಳೋದಂತ ತಿಳ್ಕೊಳ್ಳ. ಅವನಿಗೆ ಡೌಟ್ ಬಂತೀವ, ಹೌದೇನಿದು ಹಿಂಗೆ ಇರ್ಬೋದೇನು? ಇವ್ರಿಗೆ ಬಿಟ್ಟರು ನಡ್ರಿ ಶಣ್ರಿ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ. ನಾ ಹೇಳೋ ಮಾತು ಕೆಲವರಿಗೆ ಕೆಟ್ಟ ಅನ್ಸ್ಬೋದು. ಪುಣ್ಯತಿಥಿ ಮಾಡಲೇಬಾರ್ದು ಮೊದಲನೇದಾಗಿ. ಯಾಕೆ ಮಾಡಬಾರ್ದು ಅಂದ್ರೆ, ಅವ್ರ ಜೀವಂತ ಇದ್ದ ನಾವು ಚಂದ ನೋಡ್ಕೋಬೇಕು. ಅವ್ರು ಸತ್ತ ಮೇಲೆ ನೀವು ಪುಣ್ಯತಿಥಿ ಮಾಡಿದ್ರೇನು, ಬಲ್ಕಿ ಊರ ಮಂದಿಗೆ ಉಳ್ಳಾಕ ಹಾಕಿದ್ರೇನು? ನಮ್ಮ ಊರಾಗ ಹೋದ ನಾ ಎಲ್ಲರಿಗಿದೆ ಹೇಳ್ತೀನಿ, ನೀವು ಪುಣ್ಯತಿಥಿ ಮಾಡಬೇಡ್ರಿ, ಅವ್ರಿಗೆ ಇದ್ದಾಗ ಚಂದ ನೋಡ್ಕೋರಿ, ಅವ್ರ ಪ್ರೀತಿ ಗೌರವದಿಂದ ಅವ್ರ ಜೊತೆ ಬದುಕ್ರಿ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಮಾಡ್ತೀರಂದ್ರೆ ಮಾಡ್ರಿ, ನಮ್ದೇನು ವಾದ ಇಲ್ಲ. ಮೊದಲು ನಾವು ಅವ್ರಿಗೆ ಹಾಂಗೆ ತಿಳ್ಕೊಬೇಕು. ಮತ್ತು ಅದಕ್ಕೇನು ಜಾಸ್ತಿ ಖರ್ಚು ಬರಲ್ಲ.
ಮನೆಗೆ ಹಿರುಗಳು ಏನಿರ್ತಾರಲ್ಲ ಅವ್ರಿಗೆ ಒಂದಿಟ್ಟು ಪ್ರೀತಿಯನ್ನು ಮಾತಾಡ್ಬೇಕು. ಆರಾಮಿದ್ಯಪ್ಪ, ಊಟ ಮಾಡಿದೆ, ಏನಾರ ಬೇಕೇನು, ಇಷ್ಟು ಕೇಳಿದ್ರೆ ಸಾಕು. ಅವ ಖುಷಿದಿಂದ ಹೂವು ಓಡಾಡ್ತಾನೆ. ನನ್ನ ಮಗ ಬಂದ ತಕ್ಷಣ ನನಗೆ ಕೇಳ್ತಾನೆ. ನಿಮಗೆ ಸಜ್ದೇರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ನೀವು ನಿಮ್ಮ ಅತ್ತಿ ಇದ್ರಂದ್ರೆ ಅವ ಊಟ ಮಾಡ್ತಿ, ಅವ ಚಾ ಮಾಡಿಕೊಡ್ಲಿ, ನೀ ಏನು ಕೆಲಸ ಮಾಡಬೇಡವ ಅಂತೇಳಿ ನೀವು ಇಟ್ಟು ಹೇಳೋ, ನೀವು ಬರೋ ತನಕ ಆಕಿ ಒಗೀತಾಳೆ, ಹುಡುಗುತ್ತಾಳೆ, ಎಲ್ಲ ಮಾಡಿ ಕ್ಲೀನ್ ಮಾಡಿರ್ತಾಳೆ. ಮತ್ತು ಊರು ತುಂಬ ಹೇಳ್ತಾಳೆ, ನನ್ನ ಸಸಿ ಬಂಗಾರ ಹೆಂಗಿದ್ದಾಳೆ, ಬೊಗ್ಸಟ್ಟೆ ಪ್ರಚಾರ ಸಿಗ್ತದೆ. ಏನು 4 ಮಾತೇ ನಿಮ್ಮದು. ಅವ್ರಿಗೆ ಪ್ರೀತಿ ಗೌರವದಿಂದ ನಾವು ಮಾತಾಡಬೇಕು. ಹಿರಿಯರಿಗೆ ಬೇಕಾಗಿದ್ದು ಏನೂ ಬೇಕಾಗಿಲ್ಲ, ಪ್ರೀತಿ ಮತ್ತು ಗೌರವ, ಕಾಳಜಿ, ಇವು 3 ಇದ್ರೆ ಸಾಕು. ಇದೇ ದೇವ ಪೂಜೆ, ಇದೇ ಭಗವಂತನ ಪೂಜೆ, ಇದೇ ಲಿಂಗ ಪೂಜೆ. ನಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳಿಗೆ ನಾವು ಗೌರವ ಕೊಡಲಿಲ್ಲ ಅಂದರೆ, ನಾ ಕುಂಬಾರ ಶರಣರ ಕುಟುಂಬದ ಬಗ್ಗೆ ಹೇಳ್ತಾ ಇಲ್ಲ, ನೀವು ಎಲ್ಲ ಭಾಳ ಚಂದ ಒಳ್ಳೆ ಕಲ್ಚರ್ ಫ್ಯಾಮಿಲಿದವ್ರಿದ್ರಿ. ನಾ ಜನರಲ್ ಇದು ಮಾತು ಹೇಳ್ತಾ ಇದ್ದೀನಿ, ಮತ್ತು ನೀವು ಮನ್ಸಿಗೆ ಹಚ್ಕೊಂಡಿರಿ. ಗೆಸ್ಟ್ ಅಂತೇಳಿ ಕರೆದೇವ್ರು ನಮಗೆ ಬೈದು ನೋಡೋದ್ರು ಅಂತೇಳಿ, ನಿಮಗೆಲ್ಲ ತಿಳಿದು ನಮ್ಮೂರಾಗಿದ್ವು, ಸಮಯನೂ ಆಗ್ಯದ ಶರಣ ಹೇಳ್ತಿದ್ರೆ. ಹೀಗಾಗಿ ನಾವು ಒಂದು ಮತ್ತು ನಿಮ್ಗೊಂದು ಮಾತು ಹೇಳ್ತೀನಿ, ಯಾವ ಬೀಜ ಬಿತ್ತೀವಿ ಅದೇ ಬೆಳೆ ಬರ್ತದೆ, ನಿಮ್ಮ ತಲೆಗೆ ಇಟ್ಕೋರಿ. ನಾಳೆ ನಾವೇ ಮುದುಕಾಗ್ತೇವೆ. ನಮ್ಮ ತಾಯಿ ತಂದೆಗೆ ಹೆಂಗೆ ನೋಡ್ಕೊಳ್ತೀವಿ, ನಮ್ಮ ಮಕ್ಕಳೆಲ್ಲ ನೋಡ್ತಾವೆ. ನೋಡಿ, ನಾವು ಚಂದ ಕಲ್ಚರ್ದು ಇದ್ದಿದ್ದೆ ಅವು ಭೀ ನಮ್ಮ ಸಂಗಟ ಹಂಗೆ ನಡ್ಕೋತಾವ. ಇಲ್ಲ ಅಂತಂತಂದ್ರೆ ನಾವು ಅವ್ರಿಗೆ ಒಂದು ಸ್ವಲ್ಪ ಮಾತಾಗತ್ತ ಆಡಲಿಲ್ಲ, ಹಂಗೆ ಹಿಂಗೆ ನೋಡಿದೆವು ಅಂದ್ರೆ ಅವರು ನಮಗೆ ಹೊರಗೆ ಇಡ್ತಾರೆ. ಆಲ್ರೆಡಿನೇ ಬೇಡ ನಿಮ್ಮ ತಳ್ಳಿ ಅಂತ ಹೇಳತ್ತೆ. ಬೇವಿನ ಬೀಜವ ಬಿತ್ತಿ ಮಾವಿನ ಫಲ ಬೆಳೆದ್ರೆ ಸಿಗ್ತದೆ ಅಂತ ಕೇಳ್ತಾರೆ. ನಾವು ಮಾವಿನ ಬೀಜನೇ ಬಿತ್ತಬೇಕು ಅನ್ನೋಂಥ ಈ ಸಂದರ್ಭ ಪ್ರಸಂಗ ಬಳಸ್ಕೊಂಡು ಕುಂಬಾರ ಶರಣರಿಗೆ ಅವ್ರ ಕುಟುಂಬದವರೆಲ್ಲ ಭಾಳ ಪ್ರೀತಿ ಗೌರವದಿಂದ ನೋಡ್ಕೊಂಡಿರಿ. ಅದ್ರ ಬಗ್ಗೆದಾಗ ಏನು 2 ಮಾತಿಲ್ಲ. ಮತ್ತು ಹಂಗಂತೇಳಿ ಮಹಾದೇವ್ ಪ್ರಭು ಅವ್ರ ಮನ್ಸಿಗೆ ಅದನ್ನು ಹಚ್ಕೊಂಡ್ರಿ, ಹಿಂಗೆ ಅಂದ್ರು ಸರ್ ಅಂತ ಹೇಳ್ತಾರೆ. ಇಲ್ಲ, ನಿಮ್ಮ ಬಗ್ಗೆ ಹೇಳ್ತಾ ಇರೋದು, ನಮ್ಮೂರು ಮಂದಿಗೆ ನಾನು ಹೇಳ್ತಾ ಇದ್ದೀನಿ. ಮತ್ತು ಬೇರೆಯವರೆಲ್ಲ ಈ ನಾವಿದ್ದಲ್ಲ, ಈ ನಮ್ಮನೆಗೆ ನಮ್ಮ ತಾಯಿ ಇದ್ದಲ್ಲ, ನಾವು ಪ್ರೀತಿ ಗೌರವದಿಂದ ನೋಡಬೇಕು. ಅದನ್ನು ಪಾಠ ಎಲ್ಲರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ವೇದಿಕೆಗೆ ನನಗೆ ಕುಂಬಾರ ಗುಂಡಯ್ಯ ಶರಣರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಕುಂಬಾರ ಪರಿವಾರದವರಿಗೆ, ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಅಭಿವಂದಿಸಿ ಮಾತು ಸ್ವಲ್ಪ ಹೆಚ್ಚಾಯ್ತೇನೋ ಅಂತ ಅನಿಸುತ್ತಾ. ಯಾರೇ ಲೆಕ್ಚರರ್ಸ್ ಆಗಲಿ, ಪ್ರೊಫೆಸರ್, ಶಾಲೆಗಿಂದ ಯಾರು ಟೀಚರ್ಸ್ ಆಗಲಿ, ತಮಗೆಲ್ಲ ಗೊತ್ತಿದ್ದ ಹಾಗೆ 45 ನಿಮಿಷ ಎಕಡೆ ಹೋಗ್ತಾ ಅಂಬೋದು ಅವ್ರಿಗೆ ಸಮಯ ಅವ್ರಿಗೆ ಗೊತ್ತಾಗಲ್ಲ. ಅದು ಪರ್ಫೆಕ್ಟ್ ಆಗ್ತದೆ, 45 ನಿಮಿಷ ಬೇಕು ಅವ್ರಿಗೆ. ಹಾಗಾಗಿ ಇನ್ನೊಬ್ಬರು ಪ್ರೊಫೆಸರ್ ಇದ್ದಾರೆ, ಅವರಿಗೂ 45 ನಿಮಿಷ ಸಾಲ್ತದೋ ಇಲ್ಲೋ ಅಂತ ನನಗೆ ಅನಿಸ್ತಾ ಇದೆ. ಆದರೂ ಸಹಿತ ಇವತ್ತಿಂದ ಹೇಗೆ ಅಂದರೆ ತ್ರಿವೇಣಿ ಸಂಗಮ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದ್ದ ಪ್ರಯುಕ್ತ ಕುಂಬಾರ ಗುಂಡಯ್ಯನವರ ಕುರಿತು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಎಲ್ಲ ಕಾಯಕ ಜೀವಿಗಳನ್ನ ಅತ್ಯಂತ ಗೌರವದಿಂದ ಕಂಡು ಅವರಿಗೆ ಪ್ರಾಮಾಣಿಕತೆ, ಅತ್ಯಂತ ಪವಿತ್ರತೆ ಕಾಯಕವನ್ನು ಮಾಡಿ ದಾಸೋಹ ಪೂಜೆ ಒಂದು ಕಾಯಕ ಮಾಡಲು ಕಲಿಸಿದ ಗುರು ಬಸವಣ್ಣನವರ ಒಂದು ನೀತಿ ನೇಮ ಎಲ್ಲವನ್ನ ಶರಣರು ಅಳವಡಿಸಿಕೊಂಡು ಇವತ್ತು ನಮಗೆ ದೇವಮಾನವರಾಗಿದ್ದಾರೆ. ಅಂತಹ ದೇವಮಾನವ ನಮ್ಮ ಗ್ರಾಮದವರು, ಇದೇ ಗ್ರಾಮದಲ್ಲಿ ಜನಿಸಿದ್ದು ಕುಂಬಾರ ಗುಂಡಯ್ಯ ಶರಣರ ಒಂದು ಚಿಂತನ ಇವತ್ತು ಈ ವೇದಿಕೆ ಮೇಲೆ ನಡೀತಾ ಇದೆಯಲ್ಲ, ಅವರ ಆತ್ಮಕ್ಕೆಲ್ಲ ನಾವು ಕೂಡ ಆ ಸಂತತಿಯವರಿದ್ದೇವೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಅಂತಹ ಒಂದು ಕಾರ್ಯಕ್ರಮ ಇಲ್ಲಿ ವೇದಿಕೆ ಮೇಲೆ ಜರುಗ್ತಾ ಇದೆ ಪರಮ ಪೂಜ್ಯರ ನೇತೃತ್ವದಲ್ಲಿ. ಅವರು ಬಹಳ ಸುಂದರವಾಗಿ ಮಾತಾಡಿದ್ದಾರೆ. ಆದರೆ 1 ತಾಸಿನಾಗ ಅವರು ಶರಣರ ಜೀವನ ಚರಿತ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹಿತ ಒಂದು ಸಮಯವನ್ನು ತಾವು ದಾನ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರೂ ಒಂದು ದಾಸೋಹ ಜೀವನದಲ್ಲಿ ಕಲಿಕೋಬೇಕಾಗ್ತದೆ. ಸಮಯ ದಾನ, ತಮ್ಮಲ್ಲಿದ್ದ ದಾನವನ್ನು ಜ್ಞಾನದಾನ ಮಾಡಬೇಕಾಗ್ತದೆ. ಅವರು ಜ್ಞಾನದಾನ ಮಾಡ್ತಾರೆ, ನಾವು ಆದಷ್ಟು ಆ ಒಂದು ಸಮಯವನ್ನು ಕೊಟ್ಟು ಅದನ್ನು ನಾವು ತಿಳ್ಕೊಳ್ಳೋಣ. ಅವರಿಗೆ ಭಕ್ತಿ ಶ್ರದ್ಧೆಯಿಂದ ತಾವೆಲ್ಲ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸೋಣ ಮಾತಾಡಿದ್ದಕ್ಕಾಗಿ. ಈ ಮಧ್ಯದಲ್ಲಿ 2 ಗಾಯಕರು ನಮ್ಮಲ್ಲಿದ್ದಾರೆ. ತಮಗೆ ಬೋರ್ ಆಗ್ಲಾರ್ದಂಗೆ ಒಬ್ಬರು ಸವಿತಾ ತಾಯಿಯವರಿದ್ದಾರೆ, ಒಬ್ಬರು ಅಲ್ಲಾ ಶಾ ಅವರು. ಸವಿತಾ ತಾಯಿಯವರು ಬೇಗನೆ ಬಂದು ಒಂದು ವಚನ ಗಾಯನವನ್ನು ನಡೆಸ್ಕೊಡ್ತಾರೆ. ಅದಾದ್ಮೇಲೆ ಬಸವಲಿಂಗಾಯ ನಮಃ. ಶರಣ ವೀರಣ್ಣ ಕುಂಬಾರ ಸ್ಮರಣೆ ಹಾಗೂ ಕುಂಬಾರಗುಂಡಯ್ಯನ ಅವರ ಜಯಂತ್ಯೋತ್ಸವ ಕುರುವಾಗಿ ಅಂಗವಾಗಿ ಈ ವೇದಿಕೆ ಮೇಲೆ ಬಂದಿರತಕ್ಕಂಥ ಅಧ್ಯಕ್ಷ ಮತ್ತು ಅತಿಥಿ ಹಾಗೂ ಪೂಜ್ಯರ ಪಾದಗಳಿಗೆ ಬಾಗಿದ ತಲೆಯ ಮುಗಿದ ಕೈಯಿಂದ ಶರಣಾರ್ಥಿಗಳು. ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ಸಕಲ ವಿಸ್ತಾರ
ವಿಸ್ತಾರದರು ನೀನೇ ದೇವಾ, ಸಕಲ ವಿಸ್ತಾರದರು ನೀನೇ ದೇವಾ. ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ವಿಶ್ವತೋ ಸಚ್ಚು ನೀನೇ ದೇವಾ, ವಿಶ್ವತೋ ಬಾಹು ನೀನೇ ದೇವಾ, ವಿಶ್ವತೋ ಸಚ್ಚು ನೀನೇ ದೇವಾ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ. ಪ್ರಣವಾರೂಢನು ಪ್ರಣವ ಸ್ವರೂಪೇನು, ಪ್ರಣವ ಪ್ರಕೃತಿ ಸಂಜ್ಞೇನು, ಪ್ರಣವಾರೂಢನು ಪ್ರಣವ ಸ್ವರೂಪೇನು, ಪ್ರಣವ ಪ್ರಕೃತಿ ಸನ್ನೇನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ. ಜಗದಗಲ ಮುಗಿಯಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟ, ಅಪ್ರಮಾಣ ಗೊಮ್ಮೆ ಗೋಚರ ಪ್ರತಿಮಲಿಂಗವೇ, ಅಪ್ರಮಾಣ ಗೊಮ್ಮೆ ಗೋಚರ ಪ್ರತಿಮಲಿಂಗವೇ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಚುಳುಕಾದಿರಯ್ಯ, ಚುಳುಕಾದಿರಯ್ಯ. ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ. ಶರಣು ಶರಣಾರ್ಥಿ. ಬಹಳ ಅದ್ಭುತವಾದ ವಚನವನ್ನು, 2-3 ವಚನಗಳನ್ನು ಗುರು ಬಸವಣ್ಣರ ವಚನವನ್ನು ಜೋಡಿಸಿ ಸುಂದರವಾದ ಒಂದು ಬಹಳ ಮಧುರವಾದ ಒಂದು ಕಂಠದಿಂದ ಸುಂದರವಾದ ಗಾಯನವನ್ನು ಮಾಡಿರುವ ಸವಿತಾ ಅವರಿಗೆ ಭಕ್ತಿಯ ಒಂದು ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಮುಂದಿನ ಒಂದು ಗೋಷ್ಠಿಯನ್ನು ಈಗಾಗಲೇ ಕುಂಬಾರ ಗುಂಡಯ್ಯನವರ ಜಯಂತಿ ಅಂಗವಾಗಿ ಗುಂಡಯ್ಯನವರ ಕಾಯಕ ನಿಷ್ಠೆ ಕುರಿತು ನಮ್ಮ ಚಂದ್ರಕಾಂತ್ ಸರ್ ಅವರು ಚೆನ್ನಾಗಿ ಹೇಳಿದರು. ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಅಧ್ಯಕ್ಷರಾದ ಮೇಲೆ ಪೂಜ್ಯರ ಆಶೀರ್ವಾದ ಹೊಂದಿ ಕೊನೆಗೆ ಶರಣು ಸಮರ್ಪಣೆ ಆಗ್ತದೆ. ದಯವಿಟ್ಟು 10-20 ನಿಮಿಷ ತಾವು ಸಹಕರಿಸಬೇಕು. ಕಾರ್ಯಕ್ರಮ ಸ್ವಲ್ಪ ವ್ಯವಸ್ಥಿತವಾಗಿ ನಡೀಬೇಕು ಅಂದರೆ ಅದಕ್ಕೆಲ್ಲ ನಿಮ್ಮೆಲ್ಲರೂ ಉಪಸ್ಥಿತಿ ಜವಾಬ್ದಾರಿ ಮುಖ್ಯ ಅನ್ನುವಂಥ ಮಾತನ್ನು ಹೇಳಿ ಇಚ್ಛೆ ಆಗ್ತಾ ಇದೆ. ಶರಣ ಬಂಧುಗಳೇ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಅದು ಸಾವು. ಇನ್ನೊಂದು ಪ್ರಶ್ನೆ, ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯ, ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯ ಯಾವುದು ಅಂದ್ರೆ ಆ ಸಾವು ಎಂದು ಗೊತ್ತನ್ನೋದು ಗೊತ್ತಿಲ್ಲ. ಅದಕ್ಕೆ ಒಬ್ಬ ದಾರ್ಶನಿಕ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಜೀವನ ಸುಂದರವಾದಂತಹ ಸುಳ್ಳು, ಸಾವು ಕಠೋರವಾದ ಸತ್ಯ. ಈ ಜಗತ್ತಿನಲ್ಲಿ 2 ಸತ್ಯಗಳಿವೆ, ಒಂದು ವ್ಯಾವಹಾರಿಕ ಸತ್ಯ, ಇನ್ನೊಂದು ವಾಸ್ತವಿಕ ಸತ್ಯ. ಜೀವನ ಇದು ವ್ಯಾವಹಾರಿಕ ಸತ್ಯ, ಸಾವು ವಾಸ್ತವಿಕ ಸತ್ಯ. ಆ ಸಾವು ಅಥವಾ ಲಿಂಗೈಕ್ಯ ಒಂದು ಅವಸ್ಥೆಯನ್ನ ನಾವು ಪ್ರತಿಯೊಬ್ಬರು ಮುಕ್ತ ಕಂಠದಿಂದ ಅದನ್ನು ಸ್ವಾಗತಿಸಿಕೊಳ್ಳುವುದು ಇದು ನಿಜವಾದಂತಹ ಸತ್ಯ, ಇದು ಆಧ್ಯಾತ್ಮಿಕ ಸತ್ಯ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಾಪಟ್ಟೆ. ಶರಣ ಬಂಧುಗಳೇ,
ಸಾವು ಇದು ಮತ್ತೇನೂ ಅಲ್ಲ, ಇದು ನಿಸರ್ಗ ಸತ್ಯ, ಪ್ರಕೃತಿ ಸತ್ಯ. ಆ ಸತ್ಯವನ್ನು ನಾವು ಒಪ್ಪಿಕೊಂಡಾಗ ಸ್ವಲ್ಪ ನಮ್ಗೆ ಸಮಾಧಾನ. ಒಬ್ಬ ಹೇಳ್ತಾನೆ ನನ್ನ ಮಾತು, ನಾವು ಸಮಾಧಾನ, ನಾವು ಶಾಂತಿಯಿಂದಿರಬೇಕು ಅಂದರೆ ನಾವು 3 ಅಂಶಗಳನ್ನು ನೆನಪಿಡಬೇಕು. ಒಂದು, ಈ ಬದುಕನ್ನ ಯಥಾವತ್ತಾಗಿ ಸ್ವೀಕರಿಸಬೇಕು. ಎರಡನೇದು, ನಮಗಾಗಿರುವಂತಹ ನೋವು, ದುಃಖ, ದುಮ್ಮಾನ, ದುಗುಡ, ತಾಪ ಮುಂತಾದವುಗಳನ್ನ ನಾವು ಸ್ವಲ್ಪ ದೇವರ ಆಟ. ಮೂರನೇದ್ದು, ಜೀವನದಲ್ಲಿ ಸುಖವಾಗಿರ್ಬೇಕು ಅಂದ್ರೆ ನಾವು ಕಾರ್ಯತತ್ಪರರಾಗಿರ್ಬೇಕು. ಈ 3 ಅಂಶಗಳನ್ನ ನಾನು ಇಟ್ಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಕೊಟ್ಟಿರ್ತಕ್ಕಂತಹ ವಿಷಯ ವೀರಣ್ಣ ಕುಂಬಾರ್ ಅವರ ಬದುಕು. ವೀರಣ್ಣ ಕುಂಬಾರ್ ಅವರ ಒಡನಾಡಿಗಳು, ನನ್ನ ಆತ್ಮ ಸ್ನೇಹಿತರು, ನಮ್ಮ ಅತ್ಯಂತ ಒಬ್ಬ ಹಿರಿಯಣ್ಣ, ನಮ್ಮೆಲ್ಲರಿಗೆ ಹಿರಿಯರಾಗಿ, ನಮ್ಮ ಸಲಹೆಗಾರರಾಗಿ, ನಮ್ಗೆ ಆಪ್ತ ಮಿತ್ರರಾಗಿ, ಬಂಧು ಬಾಂಧವರಾಗಿ, ನಮಗೆಲ್ಲಕ್ಕೂ ತಿದ್ದಿ ತೀಡಿ ನಮ್ಮನ್ನು ಬುದ್ಧಿ ಹೇಳ್ತಕ್ಕಂಥ, ನಮ್ಮೆಲ್ಲ ಸೇರಿರ್ತಕ್ಕಂಥ ನಮ್ಮ ಒಬ್ಬ ಆಪ್ತ ಮಿತ್ರ ಅಂದ್ರೆ ವೀರಣ್ಣ ಕುಂಬಾರ್ ಅವರ ಅಗಲಿ ಒಂದು ವರ್ಷ. ವೀರಣ್ಣ ಕುಂಬಾರ್ ಅವರ ಅಗಲಿಕೆ ನಮಗೆ ನಿಜವಾದಂಥ ಒಂದು ಕನಸು. ವೀರಣ್ಣ ಕುಂಬಾರ್ ಅವರ ಬಗ್ಗೆ ಹೇಳುವಾಗ, ಅವ್ರ ಬದುಕನ್ನ ಕುರಿತು ಹೇಳುತ್ತಿದ್ದ ಮುಂಚೆ ನಾನು ಬದುಕಂದ್ರೆ ಏನು ಅನ್ನೋರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬದುಕು ಬಸವಣ್ಣ, ಬದುಕು ಕೂಡಲ ಸಂಗಮ ದೇವನು ನೀಡಿರುವಂತ ಒಂದು ಪ್ರಸಾದ. ಕೂಡಲ ಸಂಗಮ ದೇವರ ವಯಸ್ಸಲು ಬಂದ ಪ್ರಸಾದ. ಅಲ್ಲಪ್ರಭು ಮಾತಾಡ, ಬದುಕು ಅಂದ್ರೆ ಇದು ಕೊಟ್ಟ ಕುದುರೆ, ನಮಗೆ ದೇವರು ಕೊಟ್ಟಂತಹ ಒಂದು ಅವಕಾಶ. ಸೊ ಅಪಾರ್ಚುನಿಟಿ. ವಾಟ್ ಡು ಯು ಮೀನ್ ಲೈಫ್? ಬದುಕಂದ್ರೆ ಏನು? ಲೈಫ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎನ್ ಅಪಾರ್ಚುನಿಟಿ. ಜೀವನ ಅನ್ನೋದು ಒಂದು ಅವಕಾಶ. ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ನಮ್ಮ ವೀರಣ್ಣ ಕುಂಬಾರ್ ಅವರು ಹೆಂಗೆ ಬದುಕಿದ್ರು, ಹೆಂಗೆ ಬಳಸಿಕೊಂಡ್ರು, ಹೆಂಗೆ ಸಾರ್ಥಕತೆಯಿಂದ ಅವ್ರ ಜೀವನವನ್ನು ಮುಗಿಸಿದ್ರು ಅನ್ನುವ ಕುರಿತು ಒಂದೆರಡು ಮಾತನ್ನು ಹೇಳಿಕೆ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ಈಗಾಗಲೇ ನಮ್ಮ ಗುಂಡಪ್ಪನವ್ರು ಹೇಳ ಲೆಕ್ಚರ್ಗಳು ಮಾತಾಡಬೇಕಂತ. ನಾವು ಹಾಗೇನಿಲ್ಲ, ನಿಜವಾಗಿ ಭಾಷಣಕಾರನೇ 3 ಪ್ರಶ್ನೆ ಇರಬೇಕಂತ. ಅದಕ್ಕಂತ ನಾನು ಬೆಳೆ ಭಾಷೆ, ನೀವು ಲೆಕ್ಕ ಸರ್, ನೀವು ಲೆಕ್ಕ ಅಂತ. ಭಾಷಣಕಾರಿ 3 ಪ್ರಶ್ನೆ ಇರಬೇಕು. ಒಂದು ಸಮಯ ಪ್ರಜ್ಞೆ, ಇನ್ನೊಂದು ಸಂದರ್ಭ ಪ್ರಜ್ಞೆ, 3 ಸಭಾ ಪ್ರಜ್ಞೆ. ಇವು 3 ಇದ್ದಾಗ ಅವ ಸಕ್ಸಸ್ಫುಲ್ ಉಪನ್ಯಾಸ. ಇಲ್ಲ ಅಂದ್ರೆ ಎಷ್ಟೇ ಚಂದ್ರಳಿ ಬೋರೆಗಳು. ಆ ಹಿನ್ನೆಲೆಯಲ್ಲಿ ನಾನು ವೀರಣ್ಣವ್ರ ಬಗ್ಗೆ ಆಗಲಿ ನನ್ನ ಒಡನಾಡಿ ಇರೋದ್ರಿಂದ ನನಗೆ ಈ ವಿಷಯ ಕೊಟ್ಟರೆ ಚಂದ್ರಕಾಂತ ಸರ್ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ನಾನು ಬೇಗ ಮುಗಿಸ್ತೀನಿ, ಅಪರಾಧಗಳನ್ನು ನಾನು ಮಾಡಿಕೊಡ್ತೀನಿ. ವೀರಣ್ಣ ಕುಂಬಾರ್ ಅವರ ವ್ಯಕ್ತಿತ್ವ ಬಹುಮುಖ ವ್ಯಕ್ತಿತ್ವ. ಏನು ಬಹುಮುಖ ವ್ಯಕ್ತಿತ್ವ ಅಂದ್ರೆ, ವೀರಣ್ಣ ಕುಂಬಾರ್ ಅವರು ಮೊದಲನೇದಾಗಿ ಸಾಹಿತಿಗಳು. ತತ್ವಪದ ಸಾಹಿತ್ಯ ಬರೆದಾರ, ಕಾವ್ಯ ಬರೆದಾರ, ತತ್ವ ಪದಗಳು ಬರೆದಾರ. ಈ ಲೋಕಕ್ಕೆ, ಸಾಹಿತ್ಯ ಲೋಕಕ್ಕೆ ಅವರ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ವೀರಣ್ಣ ಕುಂಬಾರ್. ಎರಡನೇದಾಗಿ ವೀರಣ್ಣ ಕುಂಬಾರ್ ಅವರೊಬ್ಬ ಸಂಗೀತಗಾರ. ಬಹಳ ಖುಷಿ, ಕಂಚಿನ ಕಂಠ. ವೀರಣ್ಣ ಕುಂಬಾರ್ ಅವರು ನಾನು ಜೊತೆಯಾಗಿ ಹೋಗಿದ್ದೆ ಕಾರ್ಯಕ್ರಮಕ್ಕೆ. ಅವ್ರಿಗೆ ನಾನು ಮೊದಲೇ ಕೊಡೋದವ್ರಿಗೆ ಹಾಡಲಿಕ್ಕೆ. ಅವ್ರಂದ್ರೆ ಸಾಕು ಸರ್, ನನ್ನ ಹಾಡು ಕೊಡು ಸಾಕು. ಒಂದು ಹಾಡೋದು ನಿಂತಂದ್ರೆ ಸಭೆ ಮುಗ್ಧ, ಸ್ತಬ್ಧ, ಭಾವಪರವಶ. ಎಂತ ಇನ್ನೂ ಹಾಡಿ ಅಂತ ಹೇಳಿ ಜನ ಹೇಳೋದು. ಅಂತ ಜಗದಗಲ ಮುಗಿಲಗಳಿರ್ಬೋದು, ಕುವೆಂಪು ಅವರ ಭಾವಗೀತೆ ಇರ್ಬೋದು, ತತ್ವಪದ ಇರ್ಬೋದು, ಎಲ್ಲೂ ಗಯ, ರಾಗ, ತಾಳ, ಶಬ್ದಗಳ ಅಪಭ್ರಂಶ ಎಂದೂ ಮಾಡ್ತಿರಲಿಲ್ಲ. ಅಷ್ಟು ಶಿಸ್ತುಬದ್ಧವಾಗಿ ಹಾಡ್ತಕ್ಕಂಥವ್ರು ವೀರಣ್ಣ ಕುಂಬಾರ. ಇನ್ನೊಂದು, ವೀರಣ್ಣ ಕುಂಬಾರ ಅವರು ಪಡೆದಿರ್ತಕ್ಕಂಥ ಡಿಪ್ಲೊಮಾ ಪದವಿ ತಂತ್ರಜ್ಞರವರು. ಎಂಥ ಅವರು ಡಾಕ್ಟಿಂಗ್ ಇತ್ತು ಅಂದ್ರೆ, ಎಂಥ ಬರಹ ಇತ್ತು ಅಂದ್ರೆ, ಎಂತೆಂಥ ಸಾಹಿತ್ಯಗಳು ಕೂಡ ಅವ್ರ ಮುಂದೆ ಏನೂ ಇಲ್ಲ. ನಮ್ಮ ಅಶೋಕ್ ಮಗಾಸರ್ ಅಂತ ಹೇಳ್ತಿದ್ರು, ವೀರಣ್ಣ ಕುಂಬಾರ್ ಅವರು ನಿಮ್ಗೆಲ್ಲ ಕೂಡಿಸ್ತಾರೆ. ನಮಗೆ ವೀರಣ್ಣ ಕುಂಬಾರ್ ಅವರು ನಿಮ್ಗೆ ಕೂಡಿಸ್ತಾರೆ. ಹೌದು ಸರ್, ಒಪ್ಪತ್ತೀವಿ ನಾವು.
ನಮಗೆ ಬರಲಿಕ್ಕೆ ಅಷ್ಟು ಸಲ ಬರ್ತಿರ್ಲಿಲ್ಲ, ಅಷ್ಟು ಡ್ರಾಫ್ಟಿ ಮಾಡಿ ಅಷ್ಟು ಬರಹ. ಆಮೇಲೆ ವೀರಣ್ಣ ಕುಂಬಾರ್ ಅವರು ಒಳ್ಳೆ ಭಾಷಣಕಾರ, ಒಳ್ಳೆ ದಾಖಲೆ ಅಂದ್ರೆ ಸ್ವಲ್ಪ ಮಾತಾಡೋರು ಒಳ್ಳೆಯದು, ಹೆಚ್ಚಿಗೆ ಮಾತಾಡೋರು ಕೆಟ್ಟವು. ಇನ್ನು ಹೆಚ್ಚಿಗೆ ಮಾತಾಡೋದು ಕೆಟ್ಟ ಹೋಗ್ಬೇಕಾಯ್ತು ನಾನು. ವೀರಣ್ಣ ಕುಂಬಾರ್ ಅವರು ತಮ್ಮ ಪಟ್ಟಿರ್ತಕ್ಕಂಥ ಅವಧಿ ಇನ್ನೂ ಸ್ವಲ್ಪ ಸಮಯ ಇಲ್ಲದೇ ಮುಗಿಸಿದ್ರು. ಅವ್ರು ಎಷ್ಟು ಸೂಕ್ಷ್ಮ ಅಂದ್ರೆ